ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ನಾನು ಲೈವ್ ಮುಖಾಂತರ ಕೂಡ ತಿಳಿಸ್ಕೊಡ್ತೀನಿ ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ, ಯಾಕಂದ್ರೆ ನಿಮ್ಮ ಬೇಕಾಗಿರೋ ಇನ್ಫಾರ್ಮೇಶನ್ ಕೊನೆವರೆಗೂ ಇರ್ಬೋದು. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಇವಾಗ ನೋಡೋದಾದ್ರೆ ಯಾರಿಗೆ ಸ್ಕಾಲರ್ಶಿಪ್ ಬಂದಿದೆ ಅಂದ್ರೆ ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ. ಎಷ್ಟು ಅಮೌಂಟ್ ಬಂದಿದೆ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು, ಒಬ್ಬ ವಿದ್ಯಾರ್ಥಿಗೆ ಬಂದು 64,725 ರೂಪಾಯಿ ಕ್ರೆಡಿಟ್ ಆಗಿದೆ. ಇವರು ಬಂದು ST ವಿದ್ಯಾರ್ಥಿಗಳಾಗಿರ್ತಾರೆ. ಈ ವಿದ್ಯಾರ್ಥಿಗೆ ಇಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ. ಇದು ಯಾವಾಗ ಕ್ರೆಡಿಟ್ ಆಗಿದೆ ಅಂದ್ರೆ 21ನೇ ತಾರೀಕು ಕ್ರೆಡಿಟ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಒಂದು 5 ಡೇಸ್ ಬ್ಯಾಕ್ ಕ್ರೆಡಿಟ್ ಆಗಿದೆ. ಅಂದ್ರೆ ST ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿರೋದು. ಆಲ್ರೆಡಿ SC ವಿದ್ಯಾರ್ಥಿಗಳಿಗೆ 40% ಅಮೌಂಟ್ ಬರ್ತಿದೆ, ಮತ್ತೆ OBC ವಿದ್ಯಾರ್ಥಿಗಳಿಗೂ ಬಂದಿದೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಕೌಂಟ್ ಕೂಡ ಕ್ರೆಡಿಟ್ ಆಗಿದೆ ಕಮೆಂಟ್ ನ ಮಾಡಿ. ನಿಮ್ಗೆ ಸ್ಯಾಂಕ್ಷನ್ ಆಗಿ ಇನ್ನೂ ಅಮೌಂಟ್ ಅನ್ನ ಬಂದಿಲ್ಲ ಅಂದ್ರೆ ಕೂಡ ಕಮೆಂಟ್ ಮಾಡಿ. ಇನ್ನ ಮಿಕ್ಕಿರೋ ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ, ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನನಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ತುಂಬಾ ದಿನ ಆಗಿದೆ ಬಟ್ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂತ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಈ ಮಂತ್ ಒಳಗಡೆ ನಿಮ್ಗೆ ಅಮೌಂಟ್ ಖಂಡಿತವಾಗಿ ಬರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಬಂದಿಲ್ಲ, ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಳಗಡೆ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಮ ಅಮೌಂಟ್ ಏನಿದೆ ನಿಮ್ಗೆ ಖಂಡಿತವಾಗಿ ಬಂದೇ ಬರುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಷ್ಟೇನೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ರಿ ಅಂದ್ರೆ, ನಮ್ಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಕೈಂಡ್ಲಿ ಹೇಳ್ತೀನಿ, ನಿಮ್ಮ ಬ್ಯಾಂಕ್ಗೆ ವಿಸಿಟ್ ಮಾಡಿ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳಿ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ಇನ್ನು ಯಾರಿಗೆಲ್ಲ ತಾಲೂಕ್ ಆಫೀಸ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ, ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಆಗಿಲ್ಲ ಅಂದ್ರೆ ಅಂತಹ ವಿದ್ಯಾರ್ಥಿಗಳು ಕೂಡ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ತುಂಬಾ ದಿನ ಆಗಿದೆ ಅಂದ್ರೆ 4-5 ತಿಂಗಳಾಗಿದೆ ಅಂದ್ರೆ ಕೈಂಡ್ಲಿ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ. ರೀಸೆಂಟ್ ಆಗಿ ಅಪ್ಲೈ ಮಾಡಿದ್ರೆ ವಿಸಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಒಂದು 2 ಮಂತ್ಸ್ 3 ಮಂತ್ಸ್ 1 ಮಂತ್ ನೀವು 1 ಮಂತ್ಸ್ ಬ್ಯಾಕ್ ಏನಾದ್ರು ನೀವು ಅಪ್ಲೈ ಮಾಡಿ ತಾಲೂಕು ಆಫೀಸ್ ವಿಸಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಲಾಂಗ್ ಬ್ಯಾಕ್ ಏನಾದ್ರು ಅಪ್ಲೈ ಮಾಡಿದ್ರೆ ದಯವಿಟ್ಟು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ. ಎಲ್ರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಿದೆ, ನಿಮ್ಗೂ ಕೂಡ ಆದಷ್ಟು ಬೇಗ ಆಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಗುತ್ತೆ ಆದಷ್ಟು ಬೇಗ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆದಷ್ಟು ಬೇಗ ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.